ರೈತರು ಬೀದಿಯಲ್ಲಿ ನಿಂತಿದ್ದಾರೆ ಇವತ್ತು. 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂತ ಲೋನ್ ಕೊಡ್ತಾ ಇಲ್ಲ ಮೇಡಮ್. ಪಶು ಆಗಿ ಡಿಸಿಸಿ ಬ್ಯಾಂಕ್ ಇಂದ ಲೋನ್ ಸಿಗ್ತಾ ಇಲ್ಲ. ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು. ರಾಜಕೀಯವಾಗಿ ದ್ವೇಷ ಅಸೂಯದಿಂದ ದೇವರ ಅಧಿಕಾರ ಕೊಟ್ಟಿದ್ದನ್ನು ಅಸೂಯೆಯಿಂದ ನೋಡ್ತಾರೆ. ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತೂ ಅಸೂಯ ರಾಜಕೀಯ ಮಾಡಲಿಲ್ಲ. ಆದರೆ ಅಧಿಕಾರದಲ್ಲಿರುವಂಥವರು ಅಸೂಯೆ ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋಂಗೆ ಮಾಡಿ ಷಡ್ಯಂತ್ರ ಮಾಡಿ ರೈತರ ಬೀದಿ ಪಾಲನೆ ಮಾಡಿದ್ರು. ಎಲೆಕ್ಷನ್ ಮಾಡಕ್ಕೆ ಬಿಡ್ತಲ್ಲ ಮೇಡಮ್. ಎಲ್ಲೂ ಗುಂಪುಗಾರಿಕೆ ಇಲ್ಲ, ಅಸಮಾಧಾನ ಇದೆ. ರೈತರ ವಿಚಾರವಾಗಿ ಅಸಮಾಧಾನ ಇದೆ. ರೈತರ ವಿಚಾರದಲ್ಲಿ ತಗೊಂಡಂಥ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ. ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷ್ಯದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆ ನೀವು ನಮ್ಮಲ್ಲಿ ಕೇಳ್ತಾ ಯಾಕೆ ಲೋನ್ ಸಿಗ್ತಾ ಇಲ್ವಲ್ಲ ಡಿಸಿಸಿ ಬ್ಯಾಂಕ್ ಇಂದ? ಹೌದ್ರಿ, ರೈತರಿಗೆ ಮಹಿಳೆಯರಿಗೆ ನೀವು ಮಾಡಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆ ನೆಲ ಕಚ್ಚೋಂಗೆ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂಥವ್ರನ್ನ ಕೇಳೋ ಪ್ರಶ್ನೆನ ನನ್ನ ಕೇಳಿ. ಅದು ಬಿಜೆಪಿ ಜೆಡಿಎಸ್ ಯಾರು ಮಾಡ್ತಲ್ಲ ಮೇಡಮ್, ಕಾಂಗ್ರೆಸ್ ಅವರು ಮಾಡ್ತಾರಲ್ಲ. ಪ್ರಶ್ನೆ ಅಲ್ಲ ಇದು, ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ಬರೋದೇ ಇಲ್ಲ ಮೇಡಮ್. ಅದನ್ನ ಯಾರನ್ನ ಕೇಳಬೇಕು? ಯಾಕೆ KGF ಶಾಸಕರು KDP ಮೀಟಿಂಗ್ಗೆ ಬರ್ತಾ ಇಲ್ಲ? ಯಾರನ್ನಾದ್ರೂ ನೀವು ಯಾರನ್ನ ಕೇಳಬೇಕು? ಅದನ್ನ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಕೇಳಿದಾಗ ಇದಕ್ಕೆ ಬೆಳಗಾವಿ ಅಧಿವೇಶನ ಬೆಳಗಾವಿಗೆ ಹೋಗಿದ್ದಾರೆ ಅಂತಂದ್ರು ಮೇಡಮ್. ಲಾಸ್ಟ್ ಟೈಮ್ KDP ಮೀಟಿಂಗ್ ಅಲ್ಲಿ ಕೇಳಿದಾಗ ನೋಡಿ, ಯಾವತ್ತೂ ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸಲಿಲ್ಲ. ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಹರಿಯಲ್ಲ, ನೀರಾವರಿ ಯೋಜನೆಗಳಿಲ್ಲ. ನಮ್ಮ ರೈತರ ನೆಲ ಕಚ್ಚಿದ್ರು. ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ, ಮಠ, ಆಸ್ತಿ, ಅವ್ರ ಮನೆ, ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಳ್ಕೊಂಡು ಬೀದಿ ಪಾಲಾದ್ರು. ಕಳೆದ 3 ವರ್ಷದಿಂದ ಅವ್ರು ಪಡ್ತಾ ಇರುವಂಥ ನರಕ, ಅವಮಾನ, ಯಾತನೆನ ನೋಡಿ ನಾವು ನೆಲ ಕಚ್ಚಿದ್ದೀವಿ. ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದೀವಿ. ನನಗೆ ಕೇಳದೆ ಇರೋ ಯಾರು ಅಂತ ಹೇಳ್ತಾ ಇಲ್ಲ ಮೇಡಮ್. ನೀವು ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮೇಡಮ್? ಅಧಿಕಾರದಲ್ಲಿರುವಂತವ್ರು. ಅಧಿಕಾರ ಕೊಟ್ರೆ, ಬಡವರು ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತಾ ಇದಾರ್ರಿ. ಯಾರು ಮೇಡಮ್? ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಯಾರು ಅಂತ ಹೇಳ್ತಾ ಇಲ್ಲ ಮೇಡಮ್. ನೋಡಿ, ನನ್ನ ಕುಟುಂಬಕ್ಕೆ ಏನಾದರೂ ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ನೋಡಿದ್ದೀವಿ ಮೇಡಮ್. ರಾಜಕೀಯ ವಿಚಾರವಾಗಿ ಏನಾದರೂ ನಮಗೆ ತೊಂದರೆ ಕೊಟ್ಟರೆ ದೇವರಿದ್ದಾರೆ ನನ್ನನ್ನು ರಕ್ಷಣೆ ಮಾಡೋಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂಥವಳು. ಆದರೆ ರೈತರ ವಿಚಾರಕ್ಕೆ, ಇಡೀ ನಮ್ಮ ಜಿಲ್ಲೆಯ ಬಡವರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದ್ದೀನಿ. ಅವಮಾನನ ಸಹಿಸ್ಕೊಳ್ಳೋಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ನ ರೈತರನ್ನ ಕಾಪಾಡುವಂಥ APMC ಮಾರ್ಕೆಟ್ ಆಗಬೇಕು. ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂಥದ್ದು ಆಗಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ನನ್ನ ಕಾಲು ಎಳೆದ್ರಿ. ಇವತ್ತು ನನ್ನನ್ನು ಮಾತಾಡುವಂಗೆ ಮಾಡಿದ್ರಿ. ನೀವೇ ಇವತ್ತು ಯಾವತ್ತೂ ನಾನು ಬಾಯಿ ತೆಗಿತಿರ್ಲಿಲ್ಲ.